ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆ ಸಮಗ್ರವಾಗಿ ವರದಿ ಮಾಡಿತ್ತು. ಅದರಲ್ಲೂ ಕೂಡ PhDಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಈಗ ಅದೇ ಸಂಬಂಧಿಸಿದಂಥ ಮತ್ತೊಂದು ಸುದ್ದಿ ಇದೆ. PhD ಸ್ಕ್ಯಾಮ್ ಮಾಡಿದ ಉಪನ್ಯಾಸಕರಿಗೂ ಕೂಡ ಬಡ್ತಿ ಕೊಡಲಾಗಿದೆ. UGC ನಿಯಮವನ್ನು ಉಲ್ಲಂಘಿಸಿ ಬಡ್ತಿ ಕೊಟ್ಟಿದ್ದಾರಂತೆ ಆಯುಕ್ತರು. ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತೆ ಮಂಜುಶ್ರೀ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ತನಿಖೆ ನಡೆಸಿ ಇಂಥ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರು ಕೊಟ್ಟಿದ್ದಾರೆ. UGC ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತೆ ಮಂಜುಶ್ರೀ ಅನ್ನೋದು ದೂರಿನ ಸಾರಾಂಶ. 256 ಸಹ ಉಪನ್ಯಾಸಕರ ಹುದ್ದೆಯಿಂದ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿಯನ್ನು ಕೊಡಲಾಗಿದೆ. ಇದರಲ್ಲಿ ಕೆಲವರು PhD ಸ್ಕ್ಯಾಮ್ ಅಲ್ಲಿದ್ದವರು ಕೂಡ ಇದ್ದಾರೆ. PhD ಸ್ಕ್ಯಾಮ್ ಅಂತಂದ್ರೆ ನಕಲಿ PhD ಸರ್ಟಿಫಿಕೇಟ್ಗಳನ್ನು ಹೊರ ರಾಜ್ಯದ ಯಾವುದೋ ಯೂನಿವರ್ಸಿಟಿಯ ಹೆಸರಲ್ಲಿ PhD ಸರ್ಟಿಫಿಕೇಟ್ಗಳನ್ನು ಸಲ್ಲಿಸಿ ಉದ್ಯೋಗವನ್ನು ಉಳಿಸಿಕೊಂಡವರು. ಅದು ಅಣ್ಣಾಮಲೈ ಯೂನಿವರ್ಸಿಟಿ, ಬೇರೆ ಬೇರೆ ಅಸ್ಸಾಂನ ಯಾವುದೋ ಒಂದು ಯೂನಿವರ್ಸಿಟಿ, ಈ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಹೆಸರಲ್ಲಿ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಅದಾದ ನಂತರ ಉನ್ನತ ಶಿಕ್ಷಣ ಸಚಿವರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಯಾರು ತಪ್ಪನ್ನು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗತ್ತೆ. ತಪ್ಪು ಮಾಡಿದಂಥ ಉಪನ್ಯಾಸಕರು ಮತ್ತು ತಪ್ಪಿಗೆ ಸಹಕರಿಸಿದಂಥ ಪ್ರಾಂಶುಪಾಲರು ಇವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು ಉನ್ನತ ಶಿಕ್ಷಣ ಸಚಿವರು. ಆದರೆ ಈಗ ಆಗ್ತಾ ಇರೋದೇ ಬೇರೆ. ಈ ಫೇಕ್ ಸ್ಕ್ಯಾಮ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ, ಫೇಕ್ ಸರ್ಟಿಫಿಕೇಟ್ ಸ್ಕ್ಯಾಮ್ ಅಲ್ಲಿ ಅವರಿಗೂ ಕೆಲವರಿಗೆ ಮುಂಬಡ್ತಿಯನ್ನು ಕೊಡಲಾಗಿದೆ. ಕಾಲೇಜು ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಕೆರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಪ್ರಮೋಷನ್ಸ್ ಕೊಟ್ಟಿರಲಿಲ್ಲ. ಸೊ ಈಗ ಕಳೆದ 2 ವರ್ಷದಿಂದ ನಾವು ಕಳೆದ 2-3 ವರ್ಷದಿಂದ 6 ತಿಂಗಳಿಗೆ ಒಮ್ಮೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಪ್ರಪೋಸಲ್ಸನ್ನು ತಗೊಂಡು ಆ್ಯಸ್ ಪರ್ 2018 ಗೈಡ್ಲೈನ್ಸ್ ಮತ್ತು 2018 UGC ಗೈಡ್ಲೈನ್ಸ್ನಲ್ಲಿ ಜಾರಿಯಲ್ಲಿರುವಾಗಲೂ ಕೂಡ 2010 ಗೈಡ್ಲೈನ್ಸ್ ರಿಲ್ಯಾಕ್ಸೇಷನ್ ಮಾಡಿ ಕೆಲವೊಂದು ಕೆರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ UGCನೇ ರಿಲ್ಯಾಕ್ಸೇಷನ್ ಕೊಟ್ಟಿತ್ತು. ಆ ಪ್ರಕಾರ ನಾವು ಕೆರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ನಲ್ಲಿ ಪ್ರಮೋಷನ್ಸ್ ಕೊಟ್ಟಿದ್ದೀವಿ. ಯಾವುದೇ UGC ನಿಯಮಾವಳಿಗಳ ಉಲ್ಲಂಘನೆ ಆಗಿಲ್ಲ. ಇದು UGC ನಿಯಮಾವಳಿಗಳ ಪ್ರಕಾರನೇ ಎಲ್ಲ ಕರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಪ್ರಮೋಷನ್ಸ್ ಕೊಟ್ಟಿರೋದು. 2010 ಗೈಡ್ಲೈನ್ಸ್ ರಿಲ್ಯಾಕ್ಸೇಷನ್ ಮಾಡಿದಂಥ ಸಂದರ್ಭದಲ್ಲಿ 2018ನಲ್ಲಿ PhD ಕಂಪಲ್ಸರಿ ಇತ್ತು. 2010ನಲ್ಲಿ PhD ವಾಸ್ ನಾಟ್ ಕಂಪಲ್ಸರಿ. ಸೊ 2010 ಪ್ರಕಾರನೇ ಡಿಸೆಂಬರ್ 2024ವರೆಗೂ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಪ್ರಮೋಷನ್ ಕೊಡೋದಕ್ಕೆ UGCನೇ ಅವಕಾಶ ಮಾಡಿಕೊಟ್ಟಿದೆ. ಅದಾದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.